ಅನ್ಯಾಯ ಅಂತ ಹೇಳಿದ್ರೆ 2018ಗೆ ನಾನು ಟಿಕೆಟ್ ಕೇಳಿದ್ದೆ, ಕ್ಯಾರೆ ಅಂದಿಲ್ಲ. ನಿಜಕ್ಕೂ ನನಗೆ ಸಂಕಟ ಆಗ್ತಾ ಇದೆ. ನಾನು ಸಿ ಪಿ ಮುಳುಗಿರಪ್ಪ ಕಾಲದಿಂದ 88ರಿಂದ ನಾನು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ಸಂಘಟನೆ ಮಾಡಿ ಮತ ಗೂಡಿಸುವಂಥ ಕೆಲಸ ಮಾಡ್ಕೊಂಡು ಬರ್ತಿದ್ದೀನಿ. ಇಲ್ಲಿ ಯುವಕರು ಇದ್ದಾರೆ, ಭಾಳ ಹಳಬರು ಇದ್ದಾರೆ, ಇನ್ನು ಕೋಟಿ ಇದ್ದಾನೆ, ಕುಮಾರ್ ಇದ್ದಾನೆ, SSL ಅಧ್ಯಕ್ಷರು ಇದ್ದಾರೆ, ಕಾರ್ಮಿಕ ವಿಭಾಗದ ಅಧ್ಯಕ್ಷರಿದ್ದಾರೆ, ಎಲ್ಲರೂ, ಮತ್ತು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನು ಜನರಲ್ ಸೆಕ್ರೆಟರಿ ಇದ್ದಾನೆ, ವಿಜಯ್ ಕುಮಾರ್ ಅಂತೇಳಿ ಸಂಘಟನೆ, ದೊಡ್ಡ ಸಂಘಟನೆಯವರು ಅವರು ಕೂಡ ಇದ್ದಾರೆ. ಎಲ್ಲರೂ ನನಗೆ ನೋಡ್ದಂತಾರೆ ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬ ಗುರುತಿಸುವಂಥ ಸಹಾಯ ಬಡವರು ಹಿತಕ್ಕೆ ನಿಲ್ಲಿ ಅವರಿಗೆ ಸಹಾಯ ಮಾಡುವಂಥ ಗುಣ ನನ್ನಲ್ಲಿ ಇರ್ತಕ್ಕಂಥದ್ದು. ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಬದುಕಿಲ್ಲ. ಇನ್ನೊಬ್ಬರಿಗೆ ಕಷ್ಟ ಸುಖಕ್ಕೆ ಆಗಬೇಕು ಅನ್ನೋಂಥ ಅಭಿಪ್ರಾಯ ಇಟ್ಕೊಂಡು ನಾನು ಬದುಕಿದವನು. ನನಗೆಲ್ಲ ಅದು ಕೊಡಬೇಕಾಗಿರೋದು ನನ್ನ ಎಲ್ಲ ಇಲ್ಲಿ ಇರ್ತಕ್ಕಂಥ ನಾಯಕರಿಗೆ, ಲೀಡ್ರ್ಗಳಿಗೆ ಕೊಟ್ಟಂಗಾಗುತ್ತೆ. ಕೊಟ್ಟು ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ ಸಿಕ್ಕಾಪಟ್ಟೆ ಆದಷ್ಟು ನಾವು ಒಮ್ಮೆ 2028ಗೆ ಸರ್ಕಾರ ತರದಂಗೆ ಆಗುತ್ತೆ. ರಾಹುಲ್ ಗಾಂಧಿಗೆ ಭಾರತ ದೇಶದ ಒಂದು ಪ್ರಧಾನಮಂತ್ರಿ ನೋಡ್ದಂಗೆ ಆಗುತ್ತೆ, ಮಾಡಬೇಕು ಅನ್ನೋಂಥ ನನ್ನ ಅಭಿಪ್ರಾಯ. 2023ಗೆ ನನಗೆ ಫೈನಲ್ ಆಗಿತ್ತು ಟಿಕೆಟ್. ಅದು ನಾನೆಲ್ಲ ಹಿಡಿದಿರೋದು. ಈ ರಾಜ್ಯದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ನೇರವಾಗಿ ನ್ಯಾಷನಲ್ TV ಒಳಗೆ ಕೂತ್ಕೊಂಡು ಅವರು ನೇರ ಪ್ರಸಾರದಲ್ಲಿ ಹೇಳ್ತಾರವರು. RKS ಒಬ್ಬರು ಆಕಾಂಕ್ಷಿ ಚಿತ್ರದುರ್ಗಕ್ಕೆ, ಅಲ್ಪಸಂಖ್ಯಾತ ಮಧ್ಯ ಕರ್ನಾಟಕದಲ್ಲಿ ಚಿತ್ರದುರ್ಗ ಇರ್ತಕ್ಕಂಥ ಚಿತ್ರದುರ್ಗ, ಇದು ಮಧ್ಯ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಲ್ಲಿ 52,000ಕ್ಕಿಂತ ಹೆಚ್ಚಾಗಿದ್ದಾರೆ. ಅವ್ರಿಗೆ ಕೊಡಬೇಕು ಅನ್ನೋವಂಥದ್ದು ಭಾವನೆಗಳು ವ್ಯಕ್ತಪಡಿಸಿದ್ದು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳು. ಆದರೂ ಕೂಡ ನನಗೆ ಟಿಕೆಟ್ ಸಿಕ್ಕಿಲ್ಲ. ನಮ್ಮ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ವೀರೇಂದ್ರ ಪಪ್ಪಿಯವರು ಬಂದರು. ನಾನು ನನ್ನ ಶಕ್ತಿಗಿಂತ ಮೀರಾಗಿ ಅವರಿಗೆ ನಾನು ಪಕ್ಷದ ಹಿತದೃಷ್ಟಿಯಿಂದ, ಪಕ್ಷದ ಸಿದ್ಧಾಂತಗಳು ಒಪ್ಕೊಂಡು ನಾನು ಹಗಲು ರಾತ್ರಿ ವೀರೇಂದ್ರ ಪಪ್ಪಿಯವ್ರಿಗೆ ಸಹಾಯ ಮತ್ತು ಕಷ್ಟಪಟ್ಟಿದ್ದಕ್ಕೆ ನಂದು ಒಂದು ಪಾತ್ರ ಇದೆ ಅವರಲ್ಲಿ. ಅವ್ರಿಗೆ ಗೆಲ್ಲದ್ನಲ್ಲಿ ನಂದು 53,000 ಅಂತರಕ್ಕಿಂತ ಹೆಚ್ಚಾಗಿ ಅವ್ರ ಮತಗಳಿಂದ ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಫಸ್ಟ್ ಬಂದ್ರೂ ಕೂಡ ಅಷ್ಟು ಅಂತರದಿಂದ ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಸಹಾಯ ಇದ್ದಿದ್ದಕ್ಕೆ ಅದು ಕಷ್ಟ ಮಾಡಿದ್ದಕ್ಕೆ ಅಷ್ಟು ದೊಡ್ಡ ಅವ್ರದ್ದು ಅಂತರದಲ್ಲಿ ಅವ್ರು ಗೆಲ್ಲುವಂಥದ್ದು.